ಸದ್ಗುರು ಶ್ರೀಕುಮಾರೇಶ್ವರ ಮಹಾಸ್ವಾಮಿ ದೇವರ ಶರಣಾರವಿಂದಗಳಿಗೆ ನಡೆಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಎಲ್ಲ ಮಹಾತ್ಮರಿಗೂ ಮಾತೆಯರಿಗೂ ವಂದಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಮೂರ್ತಿಯ ಪ್ರತಿಷ್ಠಾಪನಾ ಮೂಲಕವಾಗಿ ನಾವೆಲ್ಲರೂ ಆ ಸದ್ಗುರುನಾಥನ ಕೃಪೆಗೆ ಪಾತ್ರರಾಗಿ ಸದ್ಗುರುನಾಥನ ಶುಭ ಆಶೀರ್ವಾದ ಶುಭ ದರ್ಶನದೊಂದಿಗೆ ನಾವು ನಮ್ಮ ಜೀವನವನ್ನು ಪಾವನ ಮಾಡಬೇಕು. ನೋಡಿ ಕೆಲವರ ಮಾತನಾಡಿ ಕೆಲವರ ಮುಟ್ಟೆ ಕೂಡಬೇಕು ಕೆಲ ದೇವರನ್ನಾಗಿ ಮಾಡುವ ಅಂತ ಹೇಳಿದ್ರೆ ಮಹಾತ್ಮರು ಜ್ಞಾನಿಗಳು ಸತ್ಪುರುಷರು ಕೃಪಾದೃಷ್ಟಿಯಿಂದ ನಮ್ಮನ್ನು ನೋಡಿದ್ರೆ ಸಾಕು ನಾವು ಪುಣ್ಯರಾಗ್ತೇವೆ. ಮಾತಾಡೋದು ಬರೀ ಸ್ಮರಣೆ ಮಾಡುತ್ತಾರೆ, ನಮ್ಮ ಜೊತೆಲಿ ಎದ್ದುಕೊಂಡ್ರೆ ನಾವು ಉದ್ಧಾರ ಮಾಡ್ತಾರೆ, ನಾವು ಶಾಶ್ವತವಾದ ಸುಖವನ್ನು ಕೊಡ್ತಾರೆ. ಹಾಗೆ ಇವತ್ತಿನ ದಿವಸ ಎಲ್ಲ ಮಹಾತ್ಮರು ನಿಮ್ಮೆಲ್ಲರಿಗೂ ದರ್ಶನ ಕೊಟ್ಟಿದ್ದಾರೆ, ಇನ್ನೂ ಆಶೀರ್ವಾದಗಳನ್ನು ಮಾಡೋದಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರೂ ಕೂಡ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದಂಥ ಸದ್ಗುರುಗಳ ದರ್ಶನ ಅವಶ್ಯಕಬೇಕು. ಸದ್ಗುರುಗಳ ದರ್ಶನದಿಂದಲೇ ನಮ್ಗೆ ಯಥಾರ್ಥ ಜ್ಞಾನ ಪ್ರಾಪ್ತಿಯಾಗುವುದು. ಯಥಾರ್ಥ ಜ್ಞಾನ ಆಗಬೇಕಾದ ಸದ್ಗುರುಗಳ ಮುಖಾಂತರವಾಗಬೇಕು. ತದ್ವಿಜ್ಞಾನಾರ್ಥಂ ಸಗುರುಮಯವಾಗಬೇಕು. ಚರಿತ್ವಾನಿ ಶ್ರೋತ್ರಿಯಂ ಬ್ರಹ್ಮಯುಕ್ತಂ ಅಂತ ಹೇಳ್ತಾರೆ. ನಾವು ಉದ್ಧಾರ ಆಗಬೇಕಾದ, ನಾವು ಶಾಶ್ವತವಾದ ಸುಖವನ್ನು ಪಡ್ಕೊಂಡು ಧನ್ಯರಾಗಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮಯುಕ್ತ ಸದ್ಗುರು ಸನ್ನಿಧಾನಕ್ಕೆ ಹೋಗಿ ಅವರ ಸೇವೆಯನ್ನು ಮಾಡಿ ಅವರ ಮುಖಾಂತರ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಎಲ್ಲರೂ ಕೂಡ ಸದ್ಗುರುಗಳ ದರ್ಶನ ಆಶೀರ್ವಾದದ ಮೂಲಕವಾಗಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗಬೇಕು. ಎಲ್ಲರಿಗೆ ಮಹಾಪ್ರಸಾದದ ನೀವೇ ಮಾಡಿರಿ, ಉಣವೇ ಸ್ವಲ್ಪ ಸಮಾಧಾನ ಊಟ ಬಂದಾದ ಕಾಲಕ್ಕೆ ನಾನೇ ಮಾಡದೆ ಉಣ್ತೀನಿ ಅನ್ನೋದಕ್ಕಿಂತ ನೀವು ಮೊದಲು ಉಂಟಾದ್ರೆ ಪುಣ್ಯ ಬರ್ತದೆ ಇಷ್ಟೇ. ಅವ್ರ ಕೈಯಾಗ ಕಸ್ಕೊಂಡು ಇದು ಪಾಪದಲ್ಲಿ ಏನಿಲ್ಲ. ಇನ್ನೊಬ್ಬರಿಗೆ ಅನುಕೂಲ ಆಗೋದೇ ಪುಣ್ಯ, ಇನ್ನೊಬ್ಬರಿಗೆ ತ್ರಾಸ ಕೊಡೋದೇ ಪಾಪ. ಅದಕ್ಕೆ ನೀವೆಲ್ಲರೂ ಸಾಕಷ್ಟು ನೀವೇ ಕೊಟ್ಟಿರಿ, ಎಲ್ಲ ಮಾಡಿದ್ದಾರೆ. ಸಮಾಧಾನ ಯಾರಿಗೆ ಹೊಸಗೆ ನಾವು ಎಲ್ಲೇ ಮನೆಗೆ ಹಬ್ಬ ಹುಣ್ಣಿಮೆಗೆ ಮದುವೆ ಗಿದ್ದೆ ಉಪಸಿರ್ತೀರಿ. ಇಲ್ಲ ಮದುವೆ ಹೇಳ್ಕೊಳ್ತೇನೆ, ಇನ್ನೊಂದು ಅವಾಗ ಯಾರಿಗೆ ಉಪಸಿರ್ತೇವೆ. ಏನು ಬಾಯಾಗ ನೀರು ಹಾಕಂಗಿಲ್ಲ, ಅದೇ ಬಾಯಾಗ ಹಾಕಂಗಿಲ್ಲ ನೀರು, ಕಣ್ಣ ನೀರೇ ಮಾಡ್ಕೊಡ್ತಾನೆ. ನೀರು ಹಾಕಂಗಿಲ್ಲ, ನೀರು ತೆಗೆಯೋದು ಉಪಸಿರ್ತೀರಿ. ಇಂಥ ದೊಡ್ಡ ಕಾರ್ಯಕ್ರಮ ಎಲ್ಲರೂ 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 ದೇವರೇ ಕುಂತಿರ್ಲಿ. ಎಲ್ಲರೂ ದೇವರೇ, ಎಲ್ಲರೂ ದೇವರು ಅಂತ ತಿಳಿದು ಒಬ್ಬರಿಗೆ ಒಬ್ಬರು ಅನುಕೂಲ ಮಾಡಿ ಈ ಕಾರ್ಯಕ್ರಮ ಬಹಳ ಯಾರು ಬಂದವರು ಬಹಳ ಚಲೋ ಆಯ್ತೀರಿ. ಏನು ಕಷ್ಟ ಬಂದಿದೆ ಅನ್ನಂಗೆ ನೀವೆಲ್ಲರೂ ಕೂಡ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀರಿ ಅಂತ ಹೇಳ್ತಾ ಸಮಾಧಾನದಿಂದ ಏನು ಮಾಡಿದೆ ಹೊಸ ತಗೊಂಡ್ರೆ ಸಮಾಧಾನದಿಂದ ನೀವೆಲ್ಲರೂ ಹೊಸ ತಗೊಂಡು ಸಾಯಂಕಾಲ ಮತ್ತು ಕಾರ್ಯಕ್ರಮಕ್ಕೆ ಹಾಜರಾಗ್ತೀರಿ ಅಂತ ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ. ಪೂಜ್ಯ